ವಿದ್ಯಾರ್ಥಿಗಳ ಭಾಗ 3ರಲ್ಲಿ 30ರವರೆಗಿನ ಪ್ರಶ್ನೆ ನೋಡಿದ್ದೇವೆ. ಸೊ 31ನೇ ಪ್ರಶ್ನೆ ವರ್ಗ ಸಮೀಕರಣದ ಮೇಲಿದೆ. ವರ್ಗ ಸಮೀಕರಣದ ಮೇಲೆ ಒಂದು ಪ್ರಶ್ನೆ ವಾಕ್ಯ ರೂಪದಲ್ಲಿ ಬರುವುದು ಫಿಕ್ಸು. ಸೊ ಪ್ರಶ್ನೆಯನ್ನು ಓದಿ ಸಮೀಕರಣ ಬರ್ಕೊಂಡ್ರೆ ಸಾಕು, ನಿಮ್ಗೆ ಉತ್ತರ ಬಂದ್ಬಿಡ್ತಾ ಇದೆ. ಏನು? ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳು ಒಂದೇ ವಿಧದ ಕೆಲಸವನ್ನು ಏಕಕಾಲದಲ್ಲಿ ಪ್ರತ್ಯೇಕವಾಗಿ ಆರಂಭಿಸುತ್ತಾರೆ. ಇವರಿಬ್ಬರು ಒಂದೇ ಸಮಯದಾಗ ಬೇರೆ ಬೇರೆ ರೀತಿ ಕೆಲಸ ಆರಂಭ ಮಾಡ್ತಾರೆ. ಆ ಕೆಲಸವನ್ನು ಪೂರ್ಣಗೊಳಿಸಲು ಬಿಯು ಎಗಿಂತ 3 ದಿನ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಾನೆ. ಅಂದರೆ ಎ ಹೆಚ್ಚು ಸಮಯ ತೆಗೆದುತ್ತಾನೆ, ಬಿ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಾ ಇದ್ದಾನೆ. ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಎ ತೆಗೆದುಕೊಂಡ ಕೆಲಸದ ದಿನಗಳು ಎಕ್ಸ್ ಆಗಿರಲಿ, ಬಿ ತೆಗೆದುಕೊಂಡ ಕೆಲಸದ ದಿನಗಳು ಇವನಿಗಿಂತ 3 ದಿನ ಕಡಿಮೆ ತಗೋತಾನೆ ಎಗಿಂತ. ಹೇಳ ನೋಡ್ರಿ, ಬಿಯು ಎಗಿಂತ 3 ದಿನ ಕಡಿಮೆ ಸಮಯ ತೆಗೆದುಕೊಳ್ಳುತ್ತಾನೆ. ಇವರು ಇನ್ನೂ 4 ದಿನಗಳ ಕಾಲ ಹೆಚ್ಚು ಕೆಲಸ ಮಾಡಿದರೆ, ನೋಡ್ರಿ ಇವರಿಬ್ಬರು ಇವನು 4 ದಿನ ಹೆಚ್ಚು ಮಾಡಬೇಕು, ಇವನು 4 ದಿನ ಹೆಚ್ಚು ಮಾಡಬೇಕು ಮಾಡಿದರೆ ಆಗ ಅವರು ಕೆಲಸ ಮಾಡಿದ ದಿನಗಳ ಗುಣಲಬ್ಧ 130ಕ್ಕೆ ಸಮ. ಹಾಗಾದರೆ ಇವರಿಬ್ಬರ ಗುಣಲಬ್ಧ ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 3 ಪ್ಲಸ್ 4 ಇವುಗಳ ಗುಣಲಬ್ಧ 130ಕ್ಕೆ ಸಮವಾಗುತ್ತದೆ. ಹಾಗಾದರೆ ಎ ಬಿ ವ್ಯಕ್ತಿಗಳು ಪ್ರತ್ಯೇಕವಾಗಿ ಕೆಲಸ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಕಂಡುಹಿಡಿಯಿರಿ. ಎಸ್ ನೋಡ್ರಿ, ಈಗ ಎಕ್ಸ್ ಪ್ಲಸ್ 4 ಹಾಗೆ ಬರ್ಕೊಡ್ತಾ ಇದ್ದಾನೆ ಇಂಟು ಎಕ್ಸ್, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಕಳೆಯೋಣ. 4ರಲ್ಲಿ 3 ಹೋದ್ರೆ 1 ದೊಡ್ಡ ಅಂಗಿ ಮುಂಚಿನ ಪ್ಲಸ್ ಇದೆ ಈಕ್ವಲ್ ಟು 130. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ 4x ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 1 4 ಪ್ಲಸ್ 130 ಬಲಕ್ಕೆ ಬಂದರೆ ಮೈನಸ್ 130 ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ 1x ಪ್ಲಸ್ 4x ಅಂದರೆ 5x ಮೈನಸ್ 130ರಾಗ 4 ಹೋದರೆ 126 ಈಕ್ವಲ್ ಟು 0. ನೋಡ್ರಿ, ಎರಡು ಪದಗಳ ಗುಣಲಬ್ಧ 126, ಅವುಗಳ ವ್ಯತ್ಯಾಸ ಪ್ಲಸ್ 5 ಅಂದರೆ ಅರ್ಥ ಮಾಡ್ಕೊಳ್ರಿ. ಮೈನಸ್ 126 ಮಾಡಿದಾಗ ಪ್ಲಸ್ ಎಂಬುದು ದೊಡ್ಡ ಸಂಖ್ಯೆ, ಮೈನಸ್ ಎಂಬುದು ಚಿಕ್ಕ ಸಂಖ್ಯೆ. ಹಾಗಾದರೆ ಮೊದಲು 126 ಬರಬೇಕಲ್ರಿ. ಹಾಗಾದರೆ ಸರ್ ಹೆಂಗೆ ಮಾಡೋಣ? ನಮ್ಗೆ ಗೊತ್ತಿಲ್ಲ. ಸೊ ಅವಿಭಾಜ್ಯ ಅಪವರ್ತನ ಗೊತ್ತಿರಬೇಕು. 120 2 6 2 3 3 2 3 1 3 7 7 1 7 2 14 3 3 9 14ರಾಗ 9 ಹೋದ್ರೆ 5. ಸೊ 14 ಇನ್ನೊಂದು 9. ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 14x ಮೈನಸ್ 9x ಮೈನಸ್ 126 ಈಕ್ವಲ್ ಟು 0. ಎಕ್ಸ್ ಸಾಮಾನ್ಯ ತೆಗೆದ್ರೆ ಎಕ್ಸ್ ಉಳಿತದ ಪ್ಲಸ್ 14 ಮೈನಸ್ 9 ಸಾಮಾನ್ಯ ತೆಗಿತೀನಿ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 9 ಎಷ್ಟಲೇ 126 9 14 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 14 1 ಆದರೆ ಇನ್ನೊಂದು ಎಕ್ಸ್ ಮೈನಸ್ 9 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 14 ಈಕ್ವಲ್ ಟು 0, ಎಕ್ಸ್ ಮೈನಸ್ 9 ಈಕ್ವಲ್ ಟು 0. ಎಕ್ಸ್ ಪ್ಲಸ್ 14 ಹೋದರೆ ಮೈನಸ್ 14, ಎಕ್ಸ್ ಈಕ್ವಲ್ ಟು ಮೈನಸ್ 9 ಹೋದರೆ ಪ್ಲಸ್ 9. ಸೊ ನಾವು ಯಾವಾಗಲೂ ಪ್ಲಸ್ ಚಿಹ್ನೆ ತೆಗೆದುಕೊಳ್ಬೇಕು. ಹಾಗಾದರೆ ಎಯು ತೆಗೆದುಕೊಂಡ ದಿನಗಳ ಸಂಖ್ಯೆ 9 ದಿನ. ಹಾಗಾದರೆ ಬಿಯು ತೆಗೆದುಕೊಂಡ ದಿನಗಳ ಸಂಖ್ಯೆ 9 ಮೈನಸ್ 3 ಈಕ್ವಲ್ ಟು 6 ದಿನಗಳು. ಸೊ ತಾಳೆ ನೋಡಿರ್ಬೇಕಾದ್ರೆ 4 ದಿನ ಪ್ಲಸ್ ಮಾಡೋಣ. ನಾನು 9 4 13, 6 4 10, 13 10 130. ನೆಕ್ಸ್ಟ್, ಕುಂದಿಲ್ಲದ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಲಾಗಿದೆ. ಹಾಗೆ ದೊರೆಯುವ ಫಲಿತಗಳ 2 ಶಿರ ಮಾತ್ರ ಆಗಿರುವ, ಕನಿಷ್ಠ 1 ಪುಚ್ಚ ಆಗಿರುವ, ಎಲ್ಲ ಶಿರ ಅಥವಾ ಎಲ್ಲ ಪುಚ್ಚ ಆಗಿರುವ.
ಅರ್ಥ ಮಾಡ್ಕೊಳ್ರಿ. ಮೊದಲು 3 ನಾಣ್ಯಗಳನ್ನು ಎಸೆದಾಗ ಬರೆಯುವಂತಹ ಘನ ಎಸ್ ಈಕ್ವಲ್ ಟು 3 ಹೆಡ್ ಆಗಿದ್ರೆ ಸರ್ 3 ಟೇಲ್ ಆಗ್ಯಾವ ಅಂತ ತಿಳ್ಕೊಳ್ರಿ. ಸರ್ 2 ಹೆಡ್ 1 ಟೇಲ್ ಸರ್, ಹಾಗಾದ್ರೆ 1 ಟೇಲ್ 2 ಹೆಡ್. ಇನ್ನು 2 ಟೇಲ್ 1 ಹೆಡ್, 1 ಹೆಡ್ 2 ಟೇಲ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಟೇಲ್. ಯಾವುದಾದ್ರೂ ಪುನರಾವರ್ತನೆ ಆಗ್ಯದ ನೋಡ್ರಿ? ಇಲ್ಲ. ಸೊ ಹಾಗಾದ್ರೆ ಎನ್ ಆಫ್ ಎಸ್ ಈಕ್ವಲ್ ಟು ಎಷ್ಟು ಬಂತು? 8. 2 ಶಿರ ಮಾತ್ರ ಆಗಿರುವ, 2 ಶಿರ ಅಷ್ಟ ಆಗಿರ್ಬೇಕ್ರೆ, ಬೇರೆ ಯಾವುದೇ ರೀತಿ ಆಗಿರಬಾರ್ದು. ಹಾಗಾದ್ರೆ 2 ಶಿರ ಮಾತ್ರ ನೋಡ್ರಿ. ಎಚ್ ಎಚ್ ಟೇಲ್, ಟೇಲ್ ಹೆಡ್ ಹೆಡ್, ನೆಕ್ಸ್ಟ್ ಹೆಡ್ ಟೇಲ್ ಹೆಡ್. 2 ಶಿರ ಮಾತ್ರ 1 ಇದೆ, 2 ಇದೆ, ಅದನ್ನು ಬಿಟ್ಟರೆ 3 ಇದೆ. ಹಾಗಾದರೆ ಎನ್ ಆಫ್ ಎ ಈಕ್ವಲ್ ಟು ಎಷ್ಟೈತ್ರಿ? 3. ಸೊ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂದರೆ ಎಷ್ಟು ಬಂತು? 3/8. ಎಸ್. ಅದೇ ರೀತಿಯಾಗಿ ಕನಿಷ್ಠ 1 ಪುಚ್ಚ ಬಿ ಅಂತ ತಗೊಳ್ಳೋಣ. ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಕನಿಷ್ಠ 1 ಅಂದರೆ ಗರಿಷ್ಠ 2 ಆಗಿರ್ಬೋದು, 3 ಆಗಿರ್ಬೋದು. 0 ಮಾತ್ರ ತಗೋದಿಲ್ಲ. ಹಾಗಾದರೆ ಕನಿಷ್ಠ 1 ಪುಚ್ಚ, 2 ಪುಚ್ಚ, 3 ಪುಚ್ಚ. ಸೊ ಇಲ್ಲಿ ಪುಚ್ಚ ಅಲ್ಲದೆ ಇರುವಂತಹ ಘಟನೆ ಒಂದೈತಿ. ಅದನ್ನು ಬಿಟ್ಟರೆ ಉಳಿದೆಲ್ಲ ಘಟನೆಗಳನ್ನು ನಾವು ತಗೋಬಹುದು. ಹೀಗಾಗಿ ಬಿ ವ್ಯಾಲ್ಯೂವ ಯಾವ್ಯಾವ? ಟೇಲ್ ಟೇಲ್, ಹೆಡ್ ಹೆಡ್ ಟೇಲ್, ಟೇಲ್ ಹೆಡ್ ಹೆಡ್, ಟೇಲ್ ಟೇಲ್ ಹೆಡ್, ಹೆಡ್ ಟೇಲ್ ಟೇಲ್, ಹೆಡ್ ಟೇಲ್ ಹೆಡ್, ಟೇಲ್ ಹೆಡ್ ಟೇಲ್. ಸೊ ಹಾಗಾದರೆ ಎನ್ ಆಫ್ ಬಿ ಈಕ್ವಲ್ ಟು 7 ಆಯಿತು. ಸೊ ಹಾಗಾದರೆ ಪಿ ಆಫ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ? 7/8 ಆಗುತ್ತೆ. ನೆಕ್ಸ್ಟ್ ಎಲ್ಲ ಶಿರ ಅಥವಾ ಎಲ್ಲ ಪುಚ್ಚ. ಸೊ ಸಿ ಈಕ್ವಲ್ ಟು ಎಲ್ಲ ಶಿರ ಅಂದರೆ, ಎಲ್ಲ ಪುಚ್ಚ ಅಂದರೆ, ಹಾಗಾದರೆ ಎನ್ ಆಫ್ ಸಿ ಈಕ್ವಲ್ ಟು ಎಷ್ಟು ಬಂದು ರೀ? 2 ಬಂದು. ಹಾಗಾದರೆ ಪಿ ಆಫ್ ಸಿ ಈಕ್ವಲ್ ಟು ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಕ್ವಲ್ ಟು 2/8. 2 1 2 4 ಎಷ್ಟು ಬರ್ತದೆ? 1 4. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್. ಚಿತ್ರದಲ್ಲಿ ಒ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 462 ಸೆಂಟಿಮೀಟರ್ ಆಗಿದೆ. ಎ ಒ ಬಿ 120 ಡಿಗ್ರಿ ಆದರೆ ಎ ವೈ ಬಿ ಕಂಸದ ಉದ್ದ ಕಂಡುಹಿಡಿಯಿರಿ. ಎ ವೈ ಬಿ ಕಂಸದ ಉದ್ದ. ಸೊ ಹಾಗಾದರೆ ನಾವು ಮೊದಲು ಏನು ಕಂಡುಹಿಡಬೇಕು? ತ್ರಿಜ್ಯ ಕಂಡುಹಿಡಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಪೈ ಆರ್ ಸ್ಕ್ವೇರ್. ಸೊ 462 ಈಕ್ವಲ್ ಟು 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ. ಪೈ ಅಂದರೆ 22 ಆರ್ ಸ್ಕ್ವೇರ್. ಹಾಗೆ ಬರ್ಕೊಳ್ಳೋಣ. 121 123 22 1 22 2 44 2 ಉಳಿತು 22 1 ಎಷ್ಟಾಯ್ತು? ಇದು 21 ಈಕ್ವಲ್ ಟು ಆರ್ ಸ್ಕ್ವೇರ್ ಈಕ್ವಲ್ ಟು 3 21. ಸೊ ಓರೆ ಗುಣಾಕಾರ ಮಾಡಿದಾಗ 21 ಇಂಟು 21 ಈಕ್ವಲ್ ಟು ಆರ್ ಸ್ಕ್ವೇರ್. 21 ಸ್ಕ್ವೇರ್ ಈಕ್ವಲ್ ಟು ಆರ್ ಸ್ಕ್ವೇರ್. ಸೊ ಆರ್ ಅಂದರೆ ಎಷ್ಟಾಯ್ತು? 21 ಸೆಂಟಿಮೀಟರ್ ಆಯಿತು. ಇನ್ನು ಕಂಸದ ಉದ್ದ ಯಾವುದು? ಇದರ ಕಂಸದ ಉದ್ದ. ಹಾಗಾದರೆ ತ್ರಿಜ್ಯಾಂತರ ಖಂಡದ ಕಂಸದ
ಉದ್ದ ಸೂತ್ರ ಗೊತ್ತಿರಬೇಕು. ಥೀಟಾ ಡಿವೈಡೆಡ್ ಬೈ 360 ಏನ್ರಿ 2πr. ಸೊ ಥೀಟಾ 120 ಡಿಗ್ರಿ ಡಿವೈಡೆಡ್ ಬೈ 360. 2 ಪೈ ಅಂದರೆ 22 ಏಳಾಂಶ, ತ್ರಿಜ್ಯ 21. 121 123 7 1 7 3 3 1 22 44 ಸೆಂಟಿಮೀಟರ್. ಅದೇ ರೀತಿಯಾಗಿ ಅಥವಾ ಪ್ರಶ್ನೆ, ಗೋಡೆ ಗರಡಿಯರ ನಿಮಿಷದ ಮುಳ್ಳಿನ ಉದ್ದ 18 ಸೆಂಟಿಮೀಟರ್. ಸೊ ತ್ರಿಜ್ಯ = 18. 35 ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ ಕಂಡುಹಿಡಿಯಿರಿ. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದ. ಇಲ್ಲಿ ವಿಸ್ತೀರ್ಣ ಮತ್ತು ಇದು ಕಡೆ. ಹಾಗಾದ್ರೆ ಥೀಟಾ ಬೇಕು ಅಂದರೆ ನೋಡ್ರಿ 360 ಡಿಗ್ರಿ ಇದೆ. ಸೊ ಎಷ್ಟು ನಿಮಿಷ ಹೋಗುತ್ತೆ? 7 ನಿಮಿಷ ಹೋಗುತ್ತೆ. ಅಂದರೆ 35 ನಿಮಿಷ ಅಂದರೆ 7 ದಾಟ್ಯದ ಅಂದಂಗೆ ಆಯ್ತು. ಹಾಗಾದರೆ 1 ನಿಮಿಷದ ಮುಳ್ಳಿಗೆ 30 ಡಿಗ್ರಿ ಆದರೆ 7 ನಿಮಿಷ ಅಂದರೆ 7 ನಂಬರ್ ದಾಟೈತಿ. ಹಾಗಾದರೆ 210 ಡಿಗ್ರಿ ಆಗುತ್ತಾ. ಇನ್ನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = ಥೀಟಾ ಡಿವೈಡೆಡ್ ಬೈ 360 πr². ಥೀಟಾ ಅಂದರೆ 210 ಭಾಗಲೆ 360 ಇಂಟು 22 ಏಳಾಂಶ ಇಂಟು ಎಷ್ಟು ರೀ r² ಅಂದರೆ 18 ಇಂಟು 18. 7 1 7 30 31 31 30 112. ಇನ್ನು 2 11 2 6 6 1 6 3. ಸೊ 11 ಇಂಟು 18 3 54. 11 4 44 4 ಉಳಿತು. 11 5 55 1 4 59. ಸೊ 594 ಸೆಂಟಿಮೀಟರ್ ಸ್ಕ್ವೇರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇನ್ನು ಕಂಸದ ಉದ್ದ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಥೀಟಾ ಡಿವೈಡೆಡ್ ಬೈ 360 2πr. 210 ಭಾಗಲೆ 360 ಇಂಟು 2 22 ಏಳಾಂಶ ಇಂಟು 18. 7 1 7 30 31 30 12 2 1 2 6 6 1 6 3. ಸೊ 22 ಇಂಟು 3 = 66 ಸೆಂಟಿಮೀಟರ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ನೆಕ್ಸ್ಟ್ 34ನೇ ಪ್ರಶ್ನೆ ನೋಡ್ರಿ. ಇದ್ರ ಮುಂದೆ ಟೇಬಲ್ ಹಾಕಿಬಿಡೋಣ. x, y ನೋಡ್ರಿ. ಒಂದ್ಸಲ x0 ಒಂದ್ಸಲ y0. x0 ಹಾಕಿದಾಗ ಇದ್ರ ಮುಚ್ಚುನು y = 6. y0 ಹಾಕಿದಾಗ y ವ್ಯಾಲ್ಯೂ ಮುಚ್ಚ್ರಿ x = 6. ಇದ್ರ ಮೇಲೆ ಇನ್ನು ತೆಳಗಿಂದ ಒಂದು ಟೇಬಲ್ ಹಾಕೋಣ. x, y ಒಮ್ಮೆ x0 ಒಮ್ಮೆ y0. x0 ಹಾಕಿದಾಗ ಇದ್ರ ಮುಚ್ಚುನು y = ಎಷ್ಟು ಬರ್ತಾರೆ 8 ಬಂತು. ಇನ್ನು y0 ಹಾಕಿದಾಗ ಇದನ್ನು ಮುಚ್ಚುನು 2x = 8 ಬಂತು. 2ರ ಮ್ಯಾಗ 8 ಐತಿ ಅಂದ್ರೆ ನೇರವಾಗಿ ಭಾಗಾಕಾರ ಮಾಡಿಬಿಟ್ರೆ 2 8 2 4. ಮೊದಲಿಗೆ ಇದನ್ನ ಏನು ಮಾಡ್ಕೊಳ್ರಿ, ಹೇಗೆ ಗ್ರಾಫ್ ಹಾಕುವಂಥ ವಿಧಾನ. ಜೀರೋ 1 2 3 ಹಾಕ್ಬೋದು. ಇಲ್ಲಿ ಸರ್ ಅಂದರೆ 2 4 6 8 -2 -4 -6 +2 +4 +6 8 -2 -4. ಮೊದಲಿಗೆ 0 ಅಂದರೆ ಇಲ್ಲಿ ಬಂತು, y6 ಅಂದರೆ ಇಲ್ಲಿ ಬಂದದ. ಆಮೇಲೆ y0 ಆಗ್ಯದ ಅಂದ್ರೆ x6 ಅಂದರೆ ಅದು ಇಲ್ಲಿ ಬಂತು. ಸೊ ಇವೆರಡು ರೇಖೆ ಕೂಡಿಸ್ರಿ, ದೊಡ್ಡದು ಹೇಳಿರಿ ನಡೀತದ. ನೆಕ್ಸ್ಟ್
ಎಕ್ಸ್ 0 ಇಲ್ಲಿ ಬಂತು, y8 ಇಲ್ಲಿ ಬಂತು, y0 x4 ಇಲ್ಲಿ ಬಂತು. ಸೊ ಇವೆರಡನ್ನು ಏನು ಮಾಡ್ರಿ, ಸೇರಿಸ್ಕೊಳ್ರಿ. ಹಾಗಾದರೆ ಇಲ್ಲೊಂದು ಬಿಂದುವಿಗೆ ಏನಾಗ್ತದಪ್ಪ ಅಂದರೆ ಛೇದಿಸ್ತಾ ಇದೆ. ಈ ವ್ಯಾಲ್ಯೂ ಬರೆದು ಬಿಡಬೇಕು. ಮೊದಲಿಗೆ ಎಕ್ಸ್ ಬರಬೇಕು, ಆಮೇಲೆ y ಬರಬೇಕು.